ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ನಂದಿನಿ ಇಡ್ಲಿ ದೋಸೆ ಶುರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರು. ಕರ್ನಾಟಕದಲ್ಲಿ ಈಗಾಗಲೇ ಸಾಕಷ್ಟು ಮನೆ ಮಾತಾಗಿರುವಂತಹ KMF ನಂದಿನಿ ಹಾಲು ಬೇರೆ ಬೇರೆ ಉತ್ಪನ್ನಗಳನ್ನು ಸೃಷ್ಟಿ ಮಾಡಿ ಅಥವಾ ಕ್ರಿಯೇಟ್ ಮಾಡಿ ರಾಜ್ಯದ ಜನರಿಗೆ ಬಿಡುಗಡೆ ಮಾಡ್ತಾ ಇದೆ. ಇದು ಈಗಾಗಲೇ ಸಾಕಷ್ಟು ಸುದ್ದಿಯಾಗಿರುವಂಥದ್ದು, ಜೊತೆಗೆ ಜನಮೆಚ್ಚುಗೆಯನ್ನು ಕೂಡ ಗಳಿಸಿದೆ. ಆದರೆ ಈಗ ಮತ್ತೆ 2 ಹೊಸ ಉತ್ಪನ್ನಗಳನ್ನು ನಂದಿನಿ ಬ್ರ್ಯಾಂಡ್ ಹೊರಗಡೆ ಬಿಡ್ತಾ ಇದೆ. ಈಗಾಗಲೇ ನಿನ್ನೆ ಬಿಡುಗಡೆ ಮಾಡಿರುವಂತಹ ನಂದಿನಿ ಹಿಟ್ಟು ಅಂದರೆ ದೋಸೆ ಮತ್ತು ಇಡ್ಲಿ ಹಿಟ್ಟು ಬಹಳಷ್ಟು ಜನಮೆಚ್ಚುಗೆಯನ್ನು ಗಳಿಸ್ತಾ ಇದೆ. ರಾಜ್ಯದಲ್ಲಿ ನಂದಿನಿ ಹೊಸ ಉತ್ಪನ್ನ ಮಾರುಕಟ್ಟೆಗೆ, ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ. ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಬಿಡುಗಡೆ. ನಂದಿನಿ ದೋಸೆ ಇಡ್ಲಿ ಹಿಟ್ಟು ಮಾರುಕಟ್ಟೆಗೆ. ಶೀಘ್ರದಲ್ಲೇ ರಾಜ್ಯಾದ್ಯಂತ ನಂದಿನಿ ಹಿಟ್ಟು ವಿಸ್ತರಣೆ. ಬೆಂಗಳೂರಿನ ಸೌತ್ ಭಾಗದಲ್ಲಿ ಈಗ ಬಿಡುಗಡೆ ಮಾಡಲಾಗಿದೆ. ಜೊತೆಗೆ ಇಡೀ ಬೆಂಗಳೂರಿನಲ್ಲಿ ಈಗ ಪ್ರಾಯೋಗಿಕವಾಗಿ ನಂದಿನಿ ಇಡ್ಲಿ ಮತ್ತು ದೋಸೆ ಹಿಟ್ಟನ್ನು ಮಾರುಕಟ್ಟೆಗೆ ಬಿಡಲಾಗಿದೆ. ಈಗಾಗಲೇ KMF ಅಧಿಕಾರಿಗಳು ಹೇಳಿರುವ ಹಾಗೆ ಸಾಕಷ್ಟು ಈ ನಂದಿನಿ ಉತ್ಪನ್ನಗಳು ಸಾಕಷ್ಟು ಬೇಡಿಕೆಗಳನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾವೆ. ಜೊತೆಗೆ ಗುಣಮಟ್ಟದಲ್ಲೂ ಕೂಡ ಸಾಕಷ್ಟು ಹೆಸರುವಾಸಿಯಾಗಿರುವಂಥದ್ದು. ದೇಶ ವಿದೇಶಗಳಲ್ಲೂ ಕೂಡ ನಂದಿನಿ ಬ್ರ್ಯಾಂಡ್ ತನ್ನದೇ ಆದ ಒಂದು ಪ್ರಾಬಲ್ಯವನ್ನು ಜೊತೆಗೆ ಒಂದು ಗುಣಮಟ್ಟವನ್ನು ಕಾಯ್ದುಕೊಂಡು ಬರ್ತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಹೊಸ ಪ್ರಾಡಕ್ಟ್ಗಳು ಅಂದರೆ 2 ಈಗ ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಈ ಎರಡನ್ನೂ ಕೂಡ ಮಾರುಕಟ್ಟೆಗೆ ಬಿಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಈಗಾಗಲೇ ಬಿಟ್ಟಿರ್ತಕ್ಕಂಥ ನಿನ್ನೆ ಬಿಟ್ಟಿರ್ತಕ್ಕಂಥ ಒಂದು ದೋಸೆ ಹಿಟ್ಟು ಮತ್ತು ಇಡ್ಲಿ ಹಿಟ್ಟು ಸಾಕಷ್ಟು ರೆಸ್ಪಾನ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಗ್ರಾಹಕರು ಹೇಳುವ ಪ್ರಕಾರ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಂಡು ಬರ್ತಾ ಇದೆ ನಂದಿನಿ ಬ್ರ್ಯಾಂಡು. ಸೊ ಅದೇ ರೀತಿ ಈ ಹಿಟ್ಟು ಕೂಡ ಹೆಚ್ಚು ಗುಣಮಟ್ಟತೆಯಿಂದ ಕೂಡಿದೆ. ಸೊ ಆ ಕಾರಣಕ್ಕೆ ಇಷ್ಟ ಆಗ್ತಾ ಇದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ KMF ಅಧಿಕಾರಿಗಳು ಈಗ ಸಂಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಂಗಳೂರಿಗೆ ಬಿಟ್ಟಿಲ್ಲ. ನಿನ್ನೆ ಕೇವಲ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮಾತ್ರ ಕೆಲವು ಭಾಗಗಳಲ್ಲಿ ನಂದಿನಿ ಬ್ರ್ಯಾಂಡನ್ನು ಬಿಟ್ಟಿರುವಂಥದ್ದು. ಇಂದಿನಿಂದ ಇಡೀ ಬೆಂಗಳೂರಿಗೆ ನಂದಿನಿ ಹಿಟ್ಟು ಏನು ಬಿಡುಗಡೆ ಆಗಿದೆ ಅದು ಎಲ್ಲ ಕಡೆ ಸಪ್ಲೈ ಆಗುತ್ತೆ. ಜೊತೆಗೆ ಈಗಾಗಲೇ ಅದಕ್ಕಾಗಿ ಸುಮಾರು 10 ರಿಂದ 15 ವಾಹನಗಳನ್ನು ಅಂದರೆ ಪ್ರತ್ಯೇಕ ವಾಹನಗಳಲ್ಲಿ ಈ ನಂದಿನಿ ಏನು ಇಡ್ಲಿ ಮತ್ತು ದೋಸೆ ಹಿಟ್ಟನ್ನು ಸಪ್ಲೈ ಮಾಡಲಿಕ್ಕೆ ಈಗಾಗಲೇ ತಯಾರಿಯನ್ನು KMF ಮಾಡಿಕೊಂಡಿದೆ. ಪ್ರಾಯೋಗಿಕವಾಗಿ ಈಗ 2-3 ವೆಹಿಕಲ್ಗಳಲ್ಲಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಮಾತ್ರ ವಿತರಣೆ ಮಾಡಿರುವಂಥದ್ದು, ಸಪ್ಲೈ ಮಾಡಿರುವಂಥದ್ದು. ಇಡೀ ಬೆಂಗಳೂರಿಗೆ ಸುಮಾರು 10 ರಿಂದ 15 ವಾಹನಗಳು ಬೇಕಾಗ್ತವೆ ಸಪ್ಲೈ ಮಾಡಲಿಕ್ಕೆ. ಪ್ರಾಯೋಗಿಕವಾಗಿ ಈ ಒಂದು ಏನು ಬೆಂಗಳೂರಿನ ಮಾರುಕಟ್ಟೆಯಲ್ಲಿ ನಂದಿನಿ ಹಿಟ್ಟು ಹೆಚ್ಚು ಜನಮೆಚ್ಚುಗೆಯನ್ನು ಗಳಿಸಿದರೆ ಇಡೀ ಕರ್ನಾಟಕದಲ್ಲಿ ಈ ನಂದಿನಿಯ ಹಿಟ್ಟನ್ನು ಬಿಡುಗಡೆ ಮಾಡಲಿಕ್ಕೆ KMF ಈಗಾಗಲೇ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಇಡೀ ಬೆಂಗಳೂರಿನಲ್ಲಿ ನಂದಿನಿ ಬ್ರ್ಯಾಂಡ್ ಹೇಗೆ ಬೇರೆ ಬೇರೆ ಉತ್ಪನ್ನಗಳು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಒಂದು ಸ್ಥಿರತೆಯನ್ನು ಕಾಯ್ದುಕೊಂಡಿದ್ದಾವೋ ಅದೇ ಪ್ರಮಾಣದ ಸ್ಥಿರತೆಯನ್ನು ಈ ನಂದಿನಿ ಇಡ್ಲಿ ಹಿಟ್ಟು ಹಾಗೆ ದೋಸೆ ಹಿಟ್ಟು ಹೆಚ್ಚು ಮಾರುಕಟ್ಟೆಯನ್ನು ಅಥವಾ ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತೆ ಅನ್ನುವಂಥ ಒಂದು ಅಭಿಲಾಷೆಯಲ್ಲಿ KMFನ ಅಧಿಕಾರಿಗಳು ಇದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ಕಾಲಿಟ್ಟಿರ್ತಕ್ಕಂಥ ಈ ನಂದಿನಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಹೆಚ್ಚು ಜನಮೆಚ್ಚುಗೆಯನ್ನು ಗಳಿಸ್ತಾ ಬರ್ತಾ ಇದೆ. ಇವತ್ತಿನಿಂದ ಇಡೀ ಬೆಂಗಳೂರಿಗೆ ಇದು ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ. ಜೊತೆಗೆ ಇಡೀ ಬೆಂಗಳೂರಿನಲ್ಲಿ ಈ ಒಂದು ಸಪ್ಲೈ ಮಾಡಲಿಕ್ಕೆ ವಾಹನದ ವ್ಯವಸ್ಥೆಯನ್ನು ಕೂಡ KMF ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಸಕ್ಸಸ್ ಆದರೆ ಇಡೀ ಕರ್ನಾಟಕಕ್ಕೆ ನಂದಿನಿಯ ಬ್ರ್ಯಾಂಡ್ ಇಡ್ಲಿ ಹಿಟ್ಟು ಹಾಗೆ ದೋಸೆ ಹಿಟ್ಟು ಮಾರುಕಟ್ಟೆಗೆ ಬರುವಂಥ ಎಲ್ಲ ಸಾಧ್ಯತೆ ಇದೆ. ಆದಷ್ಟು ಬೇಗ ಜನರಿಗೆ ಆ ಪ್ರಾಡಕ್ಟ್ಗಳು ತಲುಪಲಿ ಅನ್ನುವಂಥ ಆಶಯದೊಂದಿಗೆ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.